ಕೂಡ ಈಗಾಗಲೇ ಸಂಚಾರ ಆರಂಭ ಮಾಡಿದ್ದಾರೆ ರಾಜ್ಯದಲ್ಲಿ. ನೋಡಿ, ವಿಜೇಂದ್ರ ಅವ್ರು ಮಾಡಿದಾರೆ, ಅವ್ರ ಬಗ್ಗೆ ಹೇಳಲ್ಲ. ನಮ್ಮ ಪಾರ್ಟಿಯಿಂದ ನಾವೆಲ್ಲ ಈಗಾಗಲೇ ಭಾರತ್ ಜೋಡೋ ನ್ಯಾಯ ಯಾತ್ರಾ ಅಲ್ಲಿಂದ ಪ್ರಾರಂಭ ಆಗಿದೆ. ನಾನು ಕೂಡ ತೆಲಂಗಾಣ ಮತ್ತು ಈಗ ದೇಹರಾದೂನ್, ಒರಿಸ್ಸಾ, ಬಿಹಾರ್, ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ. ನಾವು ಹೋಗ್ತಾ ಇದ್ದೇವೆ. ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ. ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ. ಅದ್ರಾಗೇನಿಲ್ಲ, ಯಾಕಂದರೆ ಅವ್ರು ಮಾಡ್ಯಾರ ನೀವೇನು ಮಾಡಿದಿರ ಅಂತಿಲ್ಲ. ಇದು ನಮ್ಮ ಪಾರ್ಟಿ ಕೆಲಸ ಅದ, ನಮ್ಮ ಪಾರ್ಟಿದು ಪ್ರೋಗ್ರಾಮ್ ನಾವು ಮಾಡ್ತೇವೆ. ಅದಕ್ಕಾಗಿ ನೀವು ಅವರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಒಬ್ಬ ವ್ಯಕ್ತಿಗೆ ಸೀಟ್ ಶೇರಿಂಗ್ ಈಗಾಗಲೇ ನಮ್ಮ ವಾಸನಿಕ್ ಅವರ ಅಧ್ಯಕ್ಷತೆ ಕೆಳಗೆ ನಾನು ಒಂದು ಕಮಿಟಿ ಮಾಡಿದ್ದೇನೆ. 6 ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದ್ದಾರೆ. ಅಂದರೆ ಬಿಹಾರ್ ಜೊತೆಯಲ್ಲಿ, ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ, ಆಮೇಲೆ TMC ಜೊತೆಯಲ್ಲಿ ಏನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರ ಸರಿ ನಾವು ಮಾತಾಡಿದ್ದೇವೆ. ಕೆಲವು ಹೊಂದಾಣಿಕೆ ಆಗಿವೆ, ಕೆಲವು ಇನ್ನೂ ಕೊನೆ ಹಂತಕ್ಕಿದೆ. ಟೀಕೆ ಮೊದಲು ಕನ್ನಡದಾಗ ಹೇಳ್ತೀನಿ. ಇದು ಏನಪ್ಪ ಅಂದರೆ, ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆನೇ ನಮ್ಮ ಲಲ್ಲೂ ಪ್ರಸಾದ್ ಅವರು ಹೇಳಿದರು. ನಾವು ಅವ್ರ ಸರಿ ಡೀಟೇಲ್ ಮಾತಾಡಿದ್ದೆ. ಏನಿದೆ, ಏನು ಸಂಖ್ಯೆ ಇದೆ, ಅವ್ರದ್ದೇನು ಸಂಖ್ಯೆ ಇದೆ ಮತ್ತು ನಾವು ಏನು ಮಾಡಿ ಅವ್ರು ಹೇಳಿದರು. खैर जा रहे हैं, जाने दो, हम लड़ते रहे पहले, आप और हम मिलके लड़ते रहे, हम लड़ेंगे, तो उसकी फिक्र आप छोड़ दो, हम बात करेंगे ಅಂತ ಅವರು ಹೇಳಿದರು. ಇದು ನನಗೆ ಗೊತ್ತಿದ್ದರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ. ನಿನ್ನೆ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೇವೆ. ಈಗ ಅದನ್ನು ಮಾಡಿದ್ದಾರೆ. ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲೂ ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿದ್ದು. ಆದರೆ ಅದನ್ನು ಬಹಿರಂಗವಾಗಿ ಹೇಳಂಗಿಲ್ಲ ಕೆಲವು ಮಾತುಗಳನ್ನು. ಆದರೆ उसीलिए हमने पहले ही हमको ये इत्तला मिली थी कि लालू जी से जब बात किया, तेजस्वी से जब बात किया था, उन्होंने बोल रहे थे कि हमको भी ऐसा संशय आ रहा है कि ये हमारे हाथ से चले जाएगा, तो इसीलिए हम और आप मिलके लड़ना है, लड़ेंगे. मैं फिर भी कोशिश करता हूँ उनको अपने साथ रखने का. अगर वो रहना चाहते हैं तो ठीक है, अगर हम कितना कहे तो भी अगर वो जाना चाहते हैं तो वो जाएगा ही. इसीलिए ये पहले से मालूम था, लेकिन हमने ये इंडिया अलायंस को इंटैक्ट रखने के लिए हम होके कोई बात अगर गलत करेंगे तो वो रॉन्ग मैसेज जाएगा. इसीलिए हमने कल लोग पूछे मुझे, परसों पूछे, तो मैं यही कहा कि देखेंगे. अभी हम तो उसका डेवलपमेंट हमको मालूम नहीं, उसके बाद हम देखेंगे. हमने ये कहा था, लेकिन ये सूचना तो हमको बिहार के डिप्टी चीफ मिनिस्टर और लल्लू प्रसाद दोनों ने दिए थे, और आज वो सच हुआ. ऐसे देश में तो बहुत से लोग हैं, आया राम गया राम, बहुत लोग.